ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆಫ್ಟರ್ ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ನಡುವೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಮಾಡಿದ್ದೆ ಬಟ್ ಕ್ಲಿಪ್ಸ್ ಚಿಕ್ಕದಿತ್ತು ಅಂತೇಳಿ ನಾನು ವಿಡಿಯೋ ಎಡಿಟ್ ಮಾಡಿ ಹಾಕಲೇ ಇಲ್ಲ. ಸೊ ಮದುವೆಗದು ಹೋಗಿ ಬಂದಮೇಲೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಇವತ್ತು ಬೀದರ್ ಹೋಗ್ತಾ ಇದ್ದೀವಿ. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅನ್ಕೋತೀನಿ. ಸೊ ಬೀದರ್ ಹೋಗ್ತಾ ಇದ್ದೀವಿ ಇವತ್ತು. ಈಗ ಅಷ್ಟೆಲ್ಲ ವಾಕ್ ಮಾಡ್ಸೋಕೆ ಕರ್ಕೊಂಡು ಬಂದಿದ್ದೀನಿ. ಸೊ ಇದು ಹೋದ ನಂತರ ಮನೆಗೆ ಹೋದ ನಂತರ ಟಿಫನ್ ಮಾಡಿ ಫ್ರೆಶಪ್ ಆಗಿ ಸೊ ಬ್ಯಾಗೆಲ್ಲ ಪ್ಯಾಕ್ ಆಗಿದೆ. ಸೊ ಇನ್ನೊಂದು ಸ್ವಲ್ಪ ಎಕ್ಸಸರೀಸ್ ಮೇಲೆ ಇಟ್ಕೊಳ್ಳೋದಿರುತ್ತೆ ಲಾಸ್ಟ್ ಮೊಮೆಂಟಲ್ಲಿ. ಸೊ ಅದು ಇಟ್ಕೋಬೇಕು. ಸೊ ಒಂದು 8-10 ಡೇಸ್ಗೋಸ್ಕರ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋದ ನಂತರ ಏನು ಮಾಡ್ತೀನಿ, ಎಲ್ಲಾದರೂ ಪ್ಲೇಸಿಗೆ ಅದು ಹೋದರೆ ವಿಡಿಯೋಸ್ ಮಾಡ್ತೀನಿ. ಸೊ ನೋಡೋಣ ಏನಾಗುತ್ತೆ. ಈಗ ಮನೆಗೆ ಹೋಗಬೇಕು, ಅಷ್ಟೆಲ್ಲ ವಾಕ್ ಕರ್ಕೊಂಡು ಬಂದೀನಿ. ಸೊ ಫ್ರೆಶಪ್ ಆದ ನಂತರ ಸಿಗ್ತೀನಿ. ಇಷ್ಟೆಲ್ಲ ಹೋಗೋಣ. ಓಯ್ ಚಲೋ. ಸೊ ಅಷ್ಟೆಲ್ಲ 10 ಡೇಸ್ಗೋಸ್ಕರ ಬಿಟ್ಟು ಹೋಗ್ತಾ ಇದ್ದೀವಿ. ಅಂದರೆ ಮಮ್ಮಿ ನಮ್ಮ ಬ್ರದರ್ ಇರ್ತಾನೆ. ಸೊ ಆದ್ರೂ ನಾವು ಲಾಸ್ಟ್ ಟೈಮು ಕರ್ಕೊಂಡು ಹೋದಾಗ ಒಂದು 8 ಡೇಸ್ಗೋಸ್ಕರ ಹೋಗಿದ್ವಿ, ಒನ್ ವೀಕ್ಗೋಸ್ಕರ. ಸೊ ಅಷ್ಟು ದಿನ ಇರೋದಿಲ್ಲ ಅಂಥೇಳಿ ಕರ್ಕೊಂಡು ಹೋಗಿದ್ವಿ. ಬಟ್ ಇದ್ರ ಟಿಕೆಟ್ ಪ್ರಾಬ್ಲಮ್ ಏನಂತಂದರೆ, ಇಲ್ಲಿಂದ ಟಿಕೆಟ್ ಇದ್ರದ್ದು ಈಸಿಯಾಗಿ ಮಾಡಿಸ್ಬೋದು. ಬಟ್ ರಿಟರ್ನ್ ಬರೋವಾಗ ಅದು ಬೀದರ್ ಸ್ಟೇಷನಲ್ಲಿ ಡಿವಿಷನ್ ಆಫೀಸ್ ಇಲ್ಲ. ಸೊ ಅದರದ್ದು ಸಿಕಂದ್ರಾಬಾದ್ ಏನೋ ಇದೆ ಡಿವಿಷನ್ ಆಫೀಸು. ಸೊ ಅಲ್ಲಿ ಹೋಗಿ ಇದ್ರ ಪರ್ಮಿಷನ್ ಲೆಟ್ರ್ ತೊಗೊಂಡು ಬಂದು ಟಿಕೆಟ್ ತೊಗೋಬೇಕು. ಸೊ ಅದು ಸ್ವಲ್ಪ ಹೆಕ್ಟಿಕ್ ಇದೆ. ಸೊ ಇಲ್ಲಿಂದ ಲಾಸ್ಟ್ ಟೈಮು ಅವ್ರು ಟಿಕೆಟ್ ಕೊಡಲಿಲ್ಲ. ನಾವು ಜಗಳ ಮಾಡಿ ರಿಕ್ವೆಸ್ಟ್ ಮಾಡಿ ಇದ್ರ ಟಿಕೆಟ್ ರಿಟರ್ನ್ ತೊಗೊಂಡಿದ್ದು. ಇಲ್ಲಾಂದರೆ ಅವರು ಇಲ್ಲ ಅಲೋ ಮಾಡೋದಿಲ್ಲ ಅಂತ ಅಂತಿದ್ರು. ಸೊ ಅದೇ ಪ್ರಾಬ್ಲಮ್, ಹೀಗಾಗಿ ಕರ್ಕೊಂಡು ಹೋಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿಂದ ಈಸಿ ಆಗುತ್ತೆ. ಇಲ್ಲಿ ಡಿವಿಷನ್ ಆಫೀಸ್ ಬೆಂಗಳೂರಲ್ಲೇ ಇರೋದ್ರಿಂದ ನಮ್ಗೆ ಈಸಿ ಆಗುತ್ತೆ. ಬಟ್ ಅಲ್ಲಿಂದ ರಿಟರ್ನ್ ಬರೋವಾಗ ಡಿವಿಷನ್ ಆಫೀಸು ಬೀದರಲ್ಲಿ ಇಲ್ಲ. ಸೊ ಅದು ಸಿಕಂದ್ರಾಬಾದು. ಸೊ ಅಲ್ಲಿಂದ ಇದ್ರದ್ದು ಪರ್ಮಿಷನ್ ಲೆಟ್ರ್ ತೊಗೊಂಡು ಬರಬೇಕು. ಸೊ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ಮು, ಹೀಗಾಗಿ ಈ ಸರ್ತಿ ಕರ್ಕೊಂಡು ಹೋಗ್ತಾ ಇಲ್ಲ. ನೋಡೋಣ ನೆಕ್ಸ್ಟ್ ಟೈಮು. ಈಗ ಆನ್ಲೈನೇ ಆಗಿದೆ ಅಂತ ಹೇಳ್ತಿದ್ದಾರೆ, ಬಟ್ ನೋಡಬೇಕು, ನಮಗೂ ಅದು ಗೊತ್ತಿಲ್ಲ ಎಕ್ಸಾಕ್ಟು. ಸೊ ಆನ್ಲೈನ್ ಆಗಿದ್ದರೆ ಇನ್ನೂ ಒಳ್ಳೆಯದು. ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂಥೇಳಿ. ಯಾರಿಗೆ ಗೊತ್ತಿಲ್ಲ, ಪೆಟ್ಸ್ ಟ್ರೈನಲ್ಲಿ ಟ್ರಾವೆಲ್ ಮಾಡಿಸ್ಬೇಕಂದ್ರೆ ಅದ್ರ ಪ್ರೊಸೀಜರು. ಸೊ ನಾವು ಟ್ರಾವೆಲ್ ಮಾಡೋಕ್ಕಿಂತ ಒಂದು 3 ಡೇಸ್ ಮೊದಲು ರೈಲ್ವೆ ಡಿವಿಷನ್ ಆಫೀಸ್ಗೆ ಹೋಗಬೇಕು. ಅಲ್ಲಿ ರಿಕ್ವೆಸ್ಟ್ ಲೆಟ್ರ್ ಹಾಕಬೇಕು. ಅಂದರೆ ನಮ್ಮದು ಬ್ರೀಡ್ ಯಾವುದು, ಆಮೇಲೆ ಏಜ್ ಎಷ್ಟು, ವೇಟ್ ಎಷ್ಟು ಅಂತೇಳಿ ಅದರಲ್ಲಿ ಮೆನ್ಷನ್ ಮಾಡಿ ಒಂದು ರಿಕ್ವೆಸ್ಟ್ ಲೆಟ್ರ್ ಬರೆದು, ಸೊ ಅದರಲ್ಲಿ ನಾವು ಈ ಊರಿಂದ ಈ ಊರಿಗೆ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸೊ ನಮಗೆ ಕೂಪೆಯಲ್ಲಿ ನಮಗೆ ಪೆಟ್ಸು ತೊಗೊಂಡೋಗೋಕ್ಕೆ ಅಲೋ ಮಾಡಿ ಅಂಥೇಳಿ ರಿಕ್ವೆಸ್ಟ್ ಲೆಟ್ರಲ್ಲಿ ಬರೆದು, ಸೊ ಅದನ್ನು ಡಿವಿಷನ್ ಆಫೀಸ್ಗೆ ಹೋಗಿ ಅಲ್ಲಿರುತ್ತಾರೆ. ಅಂದರೆ ಅಲ್ಲಿ ಹೆಂಗೆ ಪೋಸ್ಟ್ ಆಫೀಸ್ ಹೆಂಗಿರುತ್ತಲ್ಲ ಆ ಥರ ಡಿವಿಷನ್ ಆಫೀಸಲ್ಲಿ ಒಂದು ಸೆಕ್ಷನ್ ಇರುತ್ತೆ. ಸೊ ಅಲ್ಲಿ ಹೋಗಿ ಅದನ್ನು ರಿಕ್ವೆಸ್ಟ್ ಲೆಟ್ರ್ ಹಾಕಬೇಕು. ಅವ್ರು ಸೊ ರಿಟರ್ನು ನಮ್ಗೆ ಮೇಲಿಂದ ಅಂದರೆ ನಮಗೆ ಪರ್ಮಿಷನ್ ಇದೆಯೇ ಇಲ್ಲ ಅಂಥೇಳಿ ಮೇಲ್ ಕಳಿಸ್ತಾರೆ. ಒಂದು 2 ಡೇಸ್ ಮೊದಲು ಅಥವಾ ಒಂದಿನ ಮೊದಲು ರಿಕ್ವೆಸ್ಟ್ ನಾವು ಹಾಕಿರೋದು ಪರ್ಮಿಷನ್ ಇದೆ ಇಲ್ಲ ಅಂಥೇಳಿ ಮೇಲ್ಗೆ ಕಳಿಸ್ತಾರೆ. ಸೊ ಅದಾದ ನಂತರ ಟ್ರಾವೆಲ್ ಮಾಡೋ ದಿನ, ಸೊ ನಮ್ಮ ಟ್ರೈನಿಗ 7 o'clock ಇದೆ ಅಂತಂದರೆ ಒಂದು 3 hours ಮೊದಲು ಹೋಗಬೇಕು ಸ್ಟೇಷನ್ಗೆ. ಸೊ ಅಲ್ಲಿ ಪಾರ್ಸಲ್ ಆಫೀಸ್ಗೆ ಹೋಗಿ ಅಲ್ಲಿ ಇದ್ರದ್ದು ಟ್ರಾವೆಲ್ ಟಿಕೆಟ್ ತೊಗೋಬೇಕು. ಅಂದರೆ ಒಂದು 500 rupees ಆಗ್ಬೋದು. ಸೊ ಅದು ತೊಗೊಂಡು ಅಲ್ಲಿ ನಾವು ಅದು ಮೇಲ್ ತೋರಿಸ್ಬೇಕು, ನಮ್ಗೆ ಬಂದಿರೋ ಮೇಲ್, ಪರ್ಮಿಷನ್ ಬಂದಿರೋ ಮೇಲು ಅಲ್ಲಿ ತೋರಿಸಿ ಇದ್ರದ್ದು ಟ್ರಾವೆಲ್ ಟಿಕೆಟ್ ತೊಗೋಬೇಕು. ಒಂದು 500 ಆಗ್ಬೋದು. ಬಟ್ ಕೂಪೆಯಲ್ಲಿ ನಮಗೆ ಇಲ್ಲಿಂದ ಬೀದರ್ ಹೋಗ್ಬೇಕಂತಂದರೆ ಪರ್ ಪರ್ಸನ್ 2500 ಏನೋ ಕಾಸ್ಟ್ ಆಗುತ್ತೆ. ಸೊ ಅಲ್ಲಿ ಬೇರೆ ಬೇರೆ ಊರಿಂದ ಬೇರೆ ಬೇರೆ ರೇಟ್ಸ್ ಇದೆ ಕೂಪೆಯಲ್ಲಿ. ಸೊ ಅದನ್ನು ನಮಗೆ ಅಲಾಟ್ಮೆಂಟ್ ಮಾಡಿದ ಮೇಲೆ ಟಿಕೆಟ್ ಕೊಡ್ತಾರೆ ಪಾರ್ಸಲ್ ಆಫೀಸಲ್ಲಿ. ಸೊ ಆದ ನಂತರ ನಾವು ಈಸಿಯಾಗಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೋದು. ಯಾರಿಗೆ ಗೊತ್ತಿಲ್ಲ ಇದು, ಸೊ ಅವರು ಈ ಥರ ಪ್ರೊಸೀಜರ್ ಯೂಸ್ ಮಾಡ್ಬೋದು. ಹಾಕಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ, ಬಟ್ ಯಾರಿಗೆ ಗೊತ್ತಿಲ್ಲ. ಸೊ ಈ ರೀತಿ ಇರುತ್ತೆ ಪ್ರೊಸೀಜರು. 4 ಡೇಸ್ ಮೊದಲು ಡಿವಿಷನ್ ಆಫೀಸ್ಗೆ ಹೋಗಿ ಲೆಟ್ರ್ ಹಾಕಬೇಕು. ಆಮೇಲೆ ಅವ್ರು ಮೇಲ್ ಕಳಿಸ್ತಾರೆ ನಮಗೆ ಪರ್ಮಿಷನ್ ಕೊಟ್ಟಿರೋದು. ಸೊ ಅದಾದ ನಂತರ ಟ್ರಾವೆಲ್ ದಿನ 3 hours ಬಿಫೋರು ನಾವು ಸ್ಟೇಷನ್ಗೆ ಹೋಗಿ ಪಾರ್ಸಲ್ ಆಫೀಸ್ಗೆ ಹೋಗಿ ಇದ್ರ ಟಿಕೆಟ್ ತೊಗೋಬೇಕು. ಆಮೇಲೆ ನಾವು ಕೂಪೆ ಅಲಾಟ್ಮೆಂಟ್ ಮಾಡ್ತಾರೆ. TC ಬಂದರೂ ಕೂಡ TCಗೆ ಅದ್ರ ಟಿಕೆಟು ತೋರಿಸ್ಬೇಕು. ಏನೂ ಅಬ್ಜೆಕ್ಷನ್ ಮಾಡೋದಿಲ್ಲ. ಸೊ ಅದಾದ ನಂತರ ಆರಾಮಾಗಿ ನಾವು ಎಲ್ಲಿ ಸ್ಟೇಷನ್ ಅದು ಎಲ್ಲಿ ಜಾಸ್ತಿ ಅವರ್ಸ್ ನಿಲ್ಲುತ್ತೆ ಅಲ್ಲಿ ಅದ್ರದ್ದು ವಾಶ್ರೂಮ್ ಅದು ಎಲ್ಲ ಇಳಿಸಿ ಮಾಡಿಸ್ಬೋದು.
ಇದೇ ಥರ ಪ್ರೊಸೀಜರ್ ಇರುತ್ತೆ. ಈಗ ಆನ್ಲೈನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಬಟ್ ನೋಡ್ಬೇಕು. ನಾನು ಒಂದು 2-3 ವಿಡಿಯೋಸಲ್ಲಿ ನೋಡಿದ್ದೀನಿ ಆನ್ಲೈನ್ ಮಾಡಿರೋದು. ಸೊ ಅಲ್ಲೇ ಎಲ್ಲ ಈ ಥರದ ರಿಕ್ವೆಸ್ಟ್ ಲೆಟ್ರ್ ಹಾಕಿ ಪರ್ಮಿಷನ್ ಲೆಟ್ರ್ ತೊಗೊಂಡು ಆನ್ಲೈನೇ ಎಲ್ಲ ಪ್ರೊಸೀಜರ್ ಆಗುತ್ತಂತೆ. ಸೊ ಅದನ್ನು ಚೆಕ್ ಮಾಡ್ತೀವಿ ನೆಕ್ಸ್ಟ್ ಟೈಮು. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಈ ಸತಿ ಅಂತೂ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ಬೇಕಾದ್ರೆ ನೋಡ್ಬೇಕು ಏನಾಗುತ್ತೆ, ಆನ್ಲೈನ್ ಆಗುತ್ತಾ ಆಫ್ಲೈನ್ ಆಗುತ್ತೆ ಅಂಥೇಳಿ ನೋಡಿ ಕರ್ಕೊಂಡು ಹೋಗ್ತೀವಿ. ಸ್ಟೆಲ್ಲಾ ಹಿಡಿದು ಹೋಯ್ತಾ ನಮ್ಮನ್ನ. ಫುಲ್ ಟ್ರಾಫಿಕ್. Early the next morning. ಈಗ ಬೀದರ್ ರೀಚ್ ಆಗಿವಿ ಒಂದು 10 o'clockಗೆ. ಆ್ಯಕ್ಚುಲಿ 9 o'clockಗೆ ಬರಬೇಕಾಗಿತ್ತು, ಟ್ರೈನ್ 1 hour ಲೇಟ್ ಆಯಿತು. ಸೊ ಈಗ ರೀಚ್ ಆಗಿವಿ, ಊರಿಗೆ ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲಿಂದ ಒಂದು 20 kilometers. ಸೊ ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಫುಲ್ ಹೆಕ್ಟಿಕ್, ಸ್ಲೋ ಆಗಿ ಬಂದ ಟ್ರೈನು, ಹೀಗಾಗಿ ಲೇಟ್ ಆಗಿಬಿಟ್ಟು ಹೋಗೋದು. ಸೊ ಈಗ ಹೋಗಿ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆದ ನಂತರ ಸಿಗ್ತೀನಿ, ಏನೇನು ಮಾಡ್ತೀನಿ, ಏನೇನು ಆಗುತ್ತೆ ಅಂತೇಳಿ ಎಲ್ಲನೂ ತೋರಿಸ್ತೀನಿ. ಸೊ ಆಮೇಲೆ ಸಿಗ್ತೀನಿ. ಮಾತಾಡಾಗಿರ್ತದೆ ಗೈಸ್, ಮಾರ್ನಿಂಗ್ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿದ್ದಿಲ್ಲ, ಹೀಗಾಗಿ ಹಸಿವಾಗಿತ್ತು, ಬರೋದೇ ಲೇಟ್ ಆಗಿತ್ತು. ಫ್ರೆಶ್ ಅಪ್ ಆದ ನಂತರ ಅಡುಗೆ ಆಗಿತ್ತು, ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ನಿನ್ನೆ ನಂಗೆ ಟ್ರೈನಲ್ಲಿ ನಿದ್ದೆನೇ ಆಗಿದ್ದಿಲ್ಲ, ಒಂದು ರೈಟ್ ಹ್ಯಾಂಡು ಸ್ವಲ್ಪ ಜಾಸ್ತಿ ಪೇನ್ ಆಗ್ತಿತ್ತು. ಸೊ ನಿದ್ದೆನೇ ಮಾಡಿಲ್ಲ. ಆಮೇಲೆ ಪ್ಯಾಸೆಂಜರ್ಸು ಡಿಸ್ಟರ್ಬ್ ಆಗ್ತಿತ್ತು, ಹೀಗಾಗಿ ನಿದ್ದೆನೇ ಆಗಲಿಲ್ಲ. ಸೊ ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಈಗ ಈವ್ನಿಂಗ್ ಆಗಿದೆ. ಸ್ವಲ್ಪ ಫ್ರೆಶ್ ಅಪ್ ಆಗಿ ದೀಪ ಹಚ್ಚಬೇಕು ದೇವ್ರ ಮುಂದೆ. ಆದ ನಂತರ ನಾಳೆ ಟೆಂಪಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಏನಾಗುತ್ತೆ ನೋಡ್ತೀನಿ. ಆದರೆ ವಿಡಿಯೋ ಮಾಡಿರ್ತೀನಿ ಹೋದರೆ. ಸೊ ನೋಡೋಣ ಏನಾಗುತ್ತೆ ಅಂಥೇಳಿ. ಪರಿಚಯದವ್ರದ್ದು ಏನಾದರೂ ಆಟೋ ಅದು ಇದ್ದರೆ ನೋಡಬೇಕು ನಾಳೆ, ಯಾಕಂದರೆ ಒಂದು ಆಟೋದಲ್ಲಿ ಸಾಲೋದಿಲ್ಲ. ಸೊ ಅದಕ್ಕೆ ಏನಾದರೂ ಆಟೋ ಅರೇಂಜ್ ಆದರೆ ನಾಳೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಸೊ ತೋರಿಸ್ತೀನಿ, ಇಲ್ಲಿ ಹತ್ರನೇ ಪ್ಲೇಸಸ್ ಇವೆ. ಸೊ ಟೆಂಪಲ್ಸ್ ಇದೆ. ಸೊ ಹೋಗ್ತೀವಿ ನಾಳೆ. ಹೋದ ನಂತರ ಅಲ್ಲೇ ಏನೇನು ಮಾಡ್ತೀವಿ, ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಸೊ ಈಗ ಫ್ರೆಶ್ ಅಪ್ ಆದ ನಂತರ ಆಮೇಲೆ ಸಿಗ್ತೀನಿ. ಸೊ ಗೈಸ್, ಇದೆಲ್ಲ ಮನೆ ಮುಂದ್ಗಡೆ. ಸೊ ಒಂಥರ ಇವತ್ತು ಕ್ಲೈಮೇಟ್ ಚೆನ್ನಾಗಿದೆ, ಒಂದು ಸ್ವಲ್ಪ ಮಳೆ ಬರೋ ಥರ ಆಗಿದೆ. ನೋಡ್ಬೇಕು ಏನಾಗುತ್ತೆ ಅಂದರೆ. ಸೆಕೆ ತುಂಬ ಇದೆ, ಕರೆಂಟು ಮೇಲೆ ಕರೆಂಟ್ ತೆಗಿತಿದ್ದಾರೆ ಇಲ್ಲಿ. ಸೊ ಸ್ವಲ್ಪ ಈಗ ಒಂದು ಸ್ವಲ್ಪ ಕೋಲ್ಡ್ ಗಾಳಿ ಬಿಟ್ಟಿದೆ, ನೋಡಬೇಕು ಮಳೆ ಬಂದರೆ ಸರಿಯಾಗುತ್ತೆ ಇವತ್ತು. ಇಲ್ಲಾಂದರೆ ಒಳಗಡೆ ಫುಲ್ ಹೀಟ್ ಇದೆ, ರಾತ್ರಿ ಮಲ್ಕೋಕ್ಕೂ ಆಗೋದಿಲ್ಲ, ಹಂಗಿದೆ ಫುಲ್. ಮನೆ ಮುಂದ್ಗಡೆ ಇದು ತೆಂಗಿನಕಾಯಿ ಗಿಡ ನಾಳೆ ತೆಗ್ಸೋಕ್ಕೆ ಹೇಳ್ತೀನಿ, ಎಳ್ನೀರು. ಸೊ ಇದೊಂದು ಅಂದರೆ ಟೆಂಪಲ್ ಇದೆ ಇದೊಂದು. ಸೊ ಇದು ಮನೆ ಮುಂದ್ಗಡೆ. ನಾನು ಇಲ್ಲಿ ಹೊರಗಡೆ ಕೂತಿದ್ದೀನಿ, ಒಳಗಡೆ ನೆಟ್ವರ್ಕ್ ಬರೋದಿಲ್ಲ ಅಂತೇಳಿ. 2 hours later. ಚೂಚು